ಮರಾಠಿಗರ ಪುಂಡಾಟದ ವಿರುದ್ಧ ಕನ್ನಡಪರ ಸಂಘಟನೆಗಳು ಶನಿವಾರ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿವೆ. ಮಾರ್ಚ್ 22 ಶನಿವಾರ ಬಂದ್ ಆಗೋದು ಫಿಕ್ಸ್ ಕರ್ನಾಟಕ ಅಂತಕ್ಕಂಥ ಮಾಹಿತಿ. ಬಂದ್ನಿಂದ ಹಿಂದೆ ಸರಿತಾ ಇಲ್ಲ ಕನ್ನಡಪರ ಸಂಘಟನೆಗಳು. ಎಕ್ಸಾಮ್ಸ್ ಇದೆ, PUC SSLC ಅಂತಂದ್ಬಿಟ್ಟು ಕೇಳ್ಕೊಂಡಿದ್ರು ಕೂಡ ಅವರಿಗೆ ಅದಕ್ಕೆ ಒಪ್ಪಿಲ್ಲ. ಶನಿವಾರ ಅಖಂಡ ಕರ್ನಾಟಕಕ್ಕೆ ಬೀಗ ಹಾಕ್ತಾರಂತೆ. ಶನಿವಾರ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಸ್ತಬ್ಧ. ಅದರ ಬಗ್ಗೆ ರೂಪುರೇಷೆಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅಂತಲೇ ಇವತ್ತೊಂದು ಸಭೆ ಕೂಡ ಸೇರ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಬಂದಿಂದ ಹಿಂದೆ ಸರಿಯಲ್ಲ ಅಂತ ಕೆಲವರೆಲ್ಲ ಮನವಿ ಮಾಡಿಕೊಂಡಿದ್ರು. ಎಕ್ಸಾಮ್ ನಡೀತಾ ಇದೆ, ಮಕ್ಕಳಿಗೆ ತೊಂದರೆ ಆಗುತ್ತೆ ಅಂತ. ಬಟ್ ಅದನ್ನು ಅವ್ರು ಕೇಳಿಲ್ಲ. ಅವ್ರ ಪ್ರಕಾರ BMTC ಬಂದಾಗಬೇಕು, KSRTC ಬಂದಾಗಬೇಕು, ಮೆಟ್ರೋ ಬಂದಾಗಬೇಕು, ಪ್ರೈವೇಟ್ ಬಸ್ಗಳು ಓಡಾಡಬಾರ್ದು, ಆಟೋ ಬಂದಾಗಬೇಕು, ಓಲಾ ಊಬರ್ ಟ್ಯಾಕ್ಸಿ ಕ್ಯಾಬ್ ಯಾವುದು ರನ್ ಆಗಬಾರ್ದು. ಆ ರೀತಿಯಲ್ಲಿ ಅವರೀಗ ಪ್ಲ್ಯಾನನ್ನು ಮಾಡ್ಕೋತಾ ಇದ್ದಾರೆ. ಗೊತ್ತಿಲ್ಲ ಇವತ್ತಿನ ಸಭೆಗೆ ಯಾರ್ಯಾರು ಹಾಜರಾಗ್ತಾರೆ, ಅವ್ರಿಗೆ ಎಷ್ಟರ ಮಟ್ಟಿಗೆ ಸಪೋರ್ಟ್ ಸಿಗುತ್ತೆ, ಅದರ ಮೇಲೆ ಬಂದ್ನ ರೂಪುರೇಷೆ ನಿರ್ಧಾರ ಆಗುತ್ತೆ. ಯಾರು ಇದರ ವಿರುದ್ಧವಾಗಿ ಧ್ವನಿ ಎತ್ತವರು ಅಂತವರೆಲ್ಲ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನೈತಿಕ ಬೆಂಬಲ ಏನ್ರಿ ಇದು? ನೈತಿಕ ಬೆಂಬಲ ಅನ್ನೋರೆಲ್ಲ ಮನೇಲಿ ಕೂತ್ಕೊಳ್ಳಿ ಸ್ವಾಮಿ. ಯಾಕೆ ಬರ್ತೀರಾ? ಯಾಕೆ ಸಂಘಟನೆ ಸಿದ್ಕೊಳ್ತೀರಾ? ನಮಗೆ ಎಲ್ವೋ ಹೇಳ್ತಾ ಇದ್ದೀವಿ, ದಯಮಾಡಿ ಹೋಟೆಲ್ ಮಾಲೀಕರ ಸಂಘ ಆಗಿರ್ಬೋದು, BMTC ಆಗಿರ್ಬೋದು, ಮತ್ತೊಂದು ಮೆಟ್ರೋ ಆಗಿರ್ಬೋದು, ಮತ್ತೊಂದು ಆಗಿರ್ಬೋದು, ಸ್ವಯಂ ಪ್ರೇರಿತವಾಗಿ ಬಂದ್ಗೆ ಕರೆಯನ್ನು ಕೊಟ್ಟಾಗ ಅದಕ್ಕೆ ಒಂದು ದೊಡ್ಡ ಗೌರವ ಸಿಗುತ್ತೆ. ಅದನ್ನ ಎಲ್ಲ ಜನ ಅರ್ಥ ಮಾಡ್ಕೋಬೇಕಾಗಿದೆ. ಹಾಗಾಗಿ ಸ್ನೇಹಿತರೆ, ಇದೆಲ್ಲ ನಾನು 40 ವರ್ಷದಿಂದ ನೋಡ್ಕೊಂಡು ಬಂದಿದ್ದೀನಿ. 65 ವರ್ಷದಿಂದ ನಾಯಕರು ನೋಡ್ಕೊಂಡು ಬಂದಿದ್ದಾರೆ. ಹಾಗೆ ಇದು ನಮಗೆ ಹೊಸದೇನಲ್ಲ. ನೋಡೋಣ, ನಾವು ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ನಮಗೆ ಅನೇಕ ಜನ ಕನ್ನಡ ಪರ ಸಂಘಟನೆಗಳು ಬಂದ್ಗೆ ಬೆಂಬಲವನ್ನು ಕೊಟ್ಟಿದ್ದಾರೆ. ನಾವು ಮುಂದೆ ಹೆಜ್ಜೆ ಇಟ್ಟಿದ್ವಿ, ಅದನ್ನು ಹಿಂದಕ್ಕೆ ತಗೊಳ್ಳಲ್ಲ. ಖಂಡಿತವಾಗಿ 22ನೇ ತಾರೀಕು ಕರ್ನಾಟಕ ಬಂದ್ ಆಗುತ್ತೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ನನಗೆ, ನಮ್ಮ ಒಕ್ಕೂಟ ಇವತ್ತು ಈ ಸಭೆಯನ್ನು ಕರೆದಿದೆ. ಆ ಸಭೆ ಮುಖಾಂತರ ನಿಮ್ಮನ್ನಲ್ಲಿ ಅತ್ಯಂತ ಕಳಕಳಿಯಿಂದ ಮನವಿ ಮಾಡ್ಕೊಳ್ತಿದ್ದೀನಿ. ನೀವು ಇನ್ನೂ 4-5 ದಿನ ಕಾಲಾವಕಾಶ ಇರೋದ್ರಿಂದ ನಿಮಗೆ ಸಿಕ್ಕಿದಂಥವ್ರಿಗೆ ಸ್ವಲ್ಪ ಹೇಳಿ ಅವ್ರು ನಮ್ಮ ಮನವೊಲಿಸುವಂಥ ಕೆಲಸವನ್ನು ನಾವೆಲ್ಲರೂ ಮಾಡೋಣ. ಖಂಡಿತವಾಗಿ ಬಂದು ಯಶಸ್ವಿ. ಇವತ್ತು ಸರ್ಕಾರಗಳೇ ಎಷ್ಟೋ ಸಾರಿ ಬಂದ್ಗೆ ಕರೆಯನ್ನು ಕೊಟ್ಟಿದ್ದಾವೆ, ಎಷ್ಟು ಬಾರಿ ಕೊಟ್ಟಿಲ್ಲ? ಭಾರತ್ ಬಂದ್ಗೆ ಕರೆ ಕೊಟ್ಟಿಲ್ವಾ? ಯಾರ್ಯಾರು ಕೊಟ್ಟಿಲ್ಲ ಕರೆನ? ಏನೋ ಕರೆ ಕೊಟ್ಟವ್ರ ಮೇಲೆ ಏನೇನೋ ಆಗೋಗುತ್ತೆ ಅಂತ ಯಾವ್ದಾರೋ ಏನೇನೋ ಎಲ್ಲೆಲ್ಲ ಹೇಳ್ಕೊಂಡು ತಿರುಗ್ತಾರೆ. ಆಗಲಿ, ಅದನ್ನೆಲ್ಲ ಆ ಹೊಣೆ ಹೊತ್ಕೊಳ್ಳೋಕೆ ನಾವು ಸಿದ್ಧರಾಗಿದ್ದೀವಿ. ಆ ಧೈರ್ಯ, ಆ ಶಕ್ತಿ ಇದ್ರೆ ಇಂಥ ಹೋರಾಟಗಳಿಗೆ ಬರಬಾರ್ದು. ಬಂದ ಮೇಲೆ ಅದನ್ನ ಎದುರಿಸ್ತೀವಿ ಅಂತ ಶಕ್ತಿನೂ ನಮಗಿರ್ಬೇಕು. ಏನ್ ಮಾಡ್ಬಿಡ್ತಾರೆ? ಜೈಲಿಗೆ ಹಾಕ್ಬಿಡ್ತಾರೆ. ಅಷ್ಟೇ ತಾನೇ ಉಳಿದಿರೋದು. ಓಕೆ, ಖಾಸಗಿ ಶಾಲೆಯವರು, ಹೋಟೆಲ್ನವರು, ಬೀದಿ ಬದಿ ವ್ಯಾಪಾರಿಗಳು ಇವರು ಯಾರೂ ಕೂಡ ಬೆಂಬಲವನ್ನು ಕೊಟ್ಟಿಲ್ಲ. ಸರ್ಕಾರಿ ಶಾಲೆಯ ಬೆಂಬಲ ಇಲ್ಲ. ಗೌರ್ನಮೆಂಟ್ ಬಸ್ಗಳನ್ನ ನಿಲ್ಸಕ್ಕೆ ಬರಲ್ಲ. ಸೊ ಹಾಗಾಗಿ ಈಗ ಖಾಸಗಿ ಬಸ್ನವರು ಬೆಂಬಲ ಕೊಟ್ಟಿಲ್ಲ. ಇದೆಲ್ಲದರ ನಡುವೆ ನಾವು ಕರ್ನಾಟಕ ಬಂದನ್ನು ಮಾಡ್ತೀವಿ, ಸ್ತಬ್ಧ ಮಾಡ್ತೀವಿ. ನಿಮಗೆ ಸಿಕ್ಕಾಕೊಳ್ಳೋರು ಯಾರು ಅಂತಂದರೆ ಈ ಅಂಗಡಿ ಮುಂಗಟ್ಟವರು. ಹೋಗಿ ಅವ್ರ ಮೇಲೆ ದಬ್ಬಾಳಿಕೆ ಮಾಡಿಬಿಟ್ಟು ಅವ್ರನ್ನ ಅಂಗಡಿ ಮುಂಗಟ್ಟುಗಳನ್ನ ನೀವು ಕ್ಲೋಸ್ ಮಾಡಿಸ್ಬೋದು. ಬಟ್ ಟ್ರಾನ್ಸ್ಪೋರ್ಟ್ ಬಂದ್ ಆಗಲಿಲ್ಲ ಅಂತಂದರೆ ಅದು ಯಶಸ್ವಿ ಆಗಲ್ಲ ಅಂತ. ಬಟ್ ಯಾವ ಮಟ್ಟಿಗೆ ಇವರು ಅದನ್ನು ಮಾಡ್ತಾರೆ ಅಂತಕ್ಕಂಥದ್ದನ್ನು ನೋಡೋಣ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪವಿತ್ರ ಅವರಿಂದ ಪಡ್ಕೊಳ್ಳೋಣ. ಪವಿತ್ರ, ನಿರೀಕ್ಷೆ ಮಾಡಿದಷ್ಟು ಸಂಘಟನೆಗಳ ಬೆಂಬಲ ಈ ಬಂದ್ಗೆ ಸಿಕ್ಕಿದೆಯಾ ಇಲ್ವಾ? ತುಂಬ ಎಫೆಕ್ಟಿವ್ ಆಗಿ ಬಂದ್ ಆಗುತ್ತಾ ಅಂತಕ್ಕಂಥದ್ದು ಪ್ರಶ್ನೆ. ಅರವಿಂದ್, ಇದುವರೆಗೆ ಅಂದ್ರೆ ಇವತ್ತು ಸಭೆಯನ್ನ ಮಾಡಿದ್ರು, ಕಳೆದ 2-3 ದಿನಗಳಿಂದ ಕೂಡ ಸತತವಾಗಿ ಜಿಲ್ಲೆಗಳಲ್ಲಿ ಪ್ರತಿಭಟನೆಯನ್ನ ಮಾಡ್ತಾರೆ. ಆದ್ರೆ ನಿರೀಕ್ಷಿತ ಮಟ್ಟದಲ್ಲಿ ಬೆಂಬಲ ಅಂತೂ ಸಿಕ್ಕಿಲ್ಲ. ಈಗ ಇವರ ಪ್ರಮುಖ ಅಜೆಂಡಾ ಇರುವಂತದ್ದು MES ನಿಷೇಧ ಆಗ್ಬೇಕು, ಅದರ ಜೊತೆಗೆ ಒಂದಿಷ್ಟು ಸಮಸ್ಯೆಗಳನ್ನ, ಅದರಲ್ಲೂ ಕಳಸಾ ಬಂಡೂರಿ ಜಾರಿ ಆಗ್ಬೇಕು, ಜೊತೆಗೆ ಮೆಟ್ರೋ ದರ ಏರಿಕೆಯ ವಿರುದ್ಧವೂ ಕೂಡ ಮಾಡ್ತಾ ಇದ್ದಾರೆ, ಕನ್ನಡಿಗರಿಗೆ ಉದ್ಯೋಗ. ಸೊ ಈ ರೀತಿಯ ಬೇಡಿಕೆಗಳ ಪಟ್ಟಿಯನ್ನ ಇಟ್ಕೊಂಡಿದ್ದಾರೆ. ಸೊ ಅದರಲ್ಲಿ ಪ್ರಮುಖವಾಗಿ ಟ್ರಾನ್ಸ್ಪೋರ್ಟ್ ಬಂದ್ ಆಗ್ಬೇಕು, ಮೆಟ್ರೋ ಸ್ತಬ್ಧ ಆಗ್ಬೇಕು ಅನ್ನುವಂಥದ್ದು ಇವರ ಉದ್ದೇಶ. ಆದ್ರೆ ಈಗಾಗಲೇ ಸಾರಿಗೆ ಸಚಿವರು ಸ್ಪಷ್ಟಪಡಿಸಿದ್ದಾರೆ, ಯಾವುದೇ ಕಾರಣಕ್ಕೂ ನಾವು ಬಸ್ ಅನ್ನ ನಿಲ್ಲಿಸೋದಿಲ್ಲ ಅಂತ. ಇನ್ನು ಮೆಟ್ರೋವನ್ನ ನಿಲ್ಲಿಸುವಂತದ್ದು ಇದುವರೆಗೂ ಕೂಡ ಯಾವುದೇ ಬಂದಲ್ಲಿ ಮೆಟ್ರೋ ಸ್ತಬ್ಧ ಆಗಿರುವಂತಹ ಉದಾಹರಣೆ ಇಲ್ಲ. ಹಾಗಾಗಿ ಈಗ ಸದ್ಯದ ಮಟ್ಟಿಗೆ ಒಂದಿಷ್ಟು ಆಟೋ ಸಂಘಟನೆಯವರು ಬೆಂಬಲವನ್ನ ಕೊಟ್ಟಿದ್ದಾರೆ. ಪ್ರತಿ ಬಂದ್ಗೆ ಓಲಾ ಊಬರ್ ಕೂಡ ಬೆಂಬಲವನ್ನ ಕೊಡ್ತಾ ಇತ್ತು. ಆದ್ರೆ ಈ ಇವತ್ತಿನ ಸಭೆಗೆ ಅವರು ಕೂಡ ಭಾಗಿಯಾಗಿಲ್ಲ. ಅದನ್ನ ಹೊರತುಪಡಿಸಿ ಈಗ
ಹೋರಾಟಗಾರರು ಹೇಳ್ತಾ ಇರುವಂತದ್ದು ಈ ಬಾರಿ ನಮಗೆ ನೈತಿಕ ಬಂಧನ ಬೆಂಬಲ ಬೇಕಾಗಿಲ್ಲ. ನೀವೆಲ್ಲರೂ ಕೂಡ ನೈತಿಕ ಬೆಂಬಲ ಅಂತ ಹೇಳಿ ಎಲ್ಲವನ್ನ ಕೂಡ ಹೋಟೆಲ್ ಆಗಿರ್ಬೋದು, ಬೇಕರಿ ಆಗಿರ್ಬೋದು ಎಲ್ಲವೂ ಕೂಡ ಓಪನ್ ಮಾಡಿ ಇರೋದಲ್ಲ ಅನ್ನುವಂತಹ ಎಚ್ಚರಿಕೆನ ರವಾನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರು ಸಭೆಯನ್ನ ಮಾಡಿ ನಾವು ನಿರ್ಧಾರವನ್ನ ತಿಳಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಇನ್ನೂ ಕೂಡ ನೋಡ್ಬೇಕು ಯಾವ ರೀತಿ ಬೆಂಬಲವನ್ನ ಕೊಡ್ತಾರೆ ಏನು ಅನ್ನುವಂಥದ್ದು. ಇನ್ನೊಂದು ಕಡೆಯಿಂದ ಅದು ಶನಿವಾರ ಆಗಿದೆ, ಹಾಗಾಗಿ ಸರ್ಕಾರಿ ರಜೆಗಳೇ ಇರುತ್ತೆ ಅವತ್ತು. ಬಹುತೇಕ ಗವರ್ಮೆಂಟ್ ಹಾಲಿಡೇ ಅಂದ್ರೆ ಫೋರ್ ಸ್ಯಾಟರ್ಡೇ ಬಹುತೇಕ ಕಾರ್ಯವನ್ನ ನಿರ್ವಹಿಸೋದಿಲ್ಲ. ಆದ್ರೆ ಇವರ ಪ್ರಮುಖ ಉದ್ದೇಶ ಸಾರಿಗೆ ಬಂದ್, ಅದು ಎಷ್ಟರ ಮಟ್ಟಿಗೆ ಆಗುತ್ತೆ ಏನು ಅನ್ನುವಂಥದ್ದು ನೋಡ್ಬೇಕಾಗಿದೆ. ರೈಟ್, ಥ್ಯಾಂಕ್ ಯು ಪವಿತ್ರ, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ.